ಸ್ವರ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಆಕ್ಚುಲಿ ಮನೆಯಲ್ಲಿ ಇವತ್ತು ಮಧ್ಯಾಹ್ನ ಅಡುಗೆ ಮಾಡ್ತಾ ಇದ್ದೆ. ಸಾಕಷ್ಟು ಟೊಮ್ಯಾಟೊ ಕಾಯಿ ಮನೆಯಲ್ಲಿ ಬಿಟ್ಟಿತ್ತು, ಅಂಗಡಿಯಿಂದ ತಗೊಂಡು ಬಂದಿತ್ತು ಅಲ್ಲ, ಗಿಡದಲ್ಲಿ ಬಿಟ್ಟಿದ್ರೆ ಟೊಮ್ಯಾಟೊ ಹಣ್ಣು ಸಹ ಆಗಿರೋದು. ಬಟ್ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಗಿಡದ ಫುಲ್ಲು ಹುಳ ಬಂದ್ಬಿಟ್ಟಿತ್ತು. ಎಷ್ಟೇ ಪೆಸ್ಟಿಸೈಡ್ ಏನೇ ಹಾಕಿದ್ರು ಹುಳ ಹೋಗ್ಲಿಲ್ಲ. ಸೊ ಅದರಿಂದ ಬೇರೆ ಗಿಡಗಳೆಲ್ಲ ಹಾಳಾಗೋಗುತ್ತೆ ಅಂತ ಟೊಮ್ಯಾಟೊ ಕಾಯಿನ ಅಷ್ಟು ಕಿತ್ಬಿಟ್ಟು ಗಿಡನ ಕಿತ್ತಾಕ್ಬಿಟ್ಟಿದ್ದೀನಿ. ಚೆನ್ನಾಗಿರೋದು ಫ್ರೆಶ್ ಆಗಿರೋದು ಇದೆ. ಇವತ್ತು ಬೆಳಗ್ಗೆ ಅಷ್ಟೇ ಕಿತ್ಕೊಂಡು ಬಂದಿದ್ದು. ಇದ್ರೊಳಗೆ ಟೊಮ್ಯಾಟೊ ಕಾಯಿನಲ್ಲಿ ಪಲ್ಯ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಆಗಿರುತ್ತೆ. ಬೈ ಚಾನ್ಸ್ ನಿಮ್ಮ ಮನೆಯಲ್ಲೂ ಟೊಮ್ಯಾಟೊ ಕಾಯಿನ ತಗೊಂಡ್ ಬಂದ್ರೆ ಈ ತರ ಪಲ್ಯನ ಮಾಡಿ ಟ್ರೈ ಮಾಡಿ. ಆಕ್ಚುಲಿ ಚಪಾತಿಗೆ ಬಾಡ್ಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ, ಇಲ್ಲ ಬಿಸಿ ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ತಿಂದ್ರು ತುಂಬಾ ರುಚಿಯಾಗಿರುತ್ತೆ. ಸೊ ಬೇಗ ಬೇಗ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೇನೆ. ಸೊ ಫಸ್ಟ್ ಒಂದು ಮಸಾಲ ತರ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು 4ರಿಂದ 5 ಹಸಿ ಮೆಣಸಿನ್ಕಾಯಿ, ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬಹುದು. ಫ್ರೆಶ್ ಆಗಿರೋವಂಥ ಕಾಯಿ ತುರಿ, ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಕಲ್ಲುಪ್ಪು, ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಬೆಲ್ಲ, ಸ್ವಲ್ಪ ನೀರು ಹಾಕೊಂಡು ಇದನ್ನ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಫಸ್ಟ್ ಒಂದು ದೊಡ್ಡ ಬಾಣಲೆಗೆ ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯುತ್ತೆ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಹಿಂಗ್ ಹಾಕ್ತಾ ಇದ್ದೀನಿ. ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಟೊಮ್ಯಾಟೊ ಕಾಯಿ, ಒಂದು ಚಿಟಿಕೆ ಅರಿಶಿನ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಬಾಡಿಸಿದಾಗಿದೆ. ಈಗ ಇದಕ್ಕೆ ರೆಡಿ ಮಾಡ್ಕೊಡೋಂಥ ಮಸಾಲ ಹಾಕ್ತಾ ಇದ್ದೀನಿ. ನಾನು ಇದಕ್ಕೇನು ಉಪ್ಪು ಆ್ಯಡ್ ಮಾಡ್ತಿಲ್ಲ, ಯಾಕೆಂದರೆ ಮಿಕ್ಸಿಗೆ ಹಾಕೋಬೇಕಾದ್ರೇ ಉಪ್ಪು ಹಾಕಿದ್ದೀನಿ. ಫ್ಲೇಮ್ನ ಸಿಮ್ ಮಾಡಿ ಕಾಯಿ ಜೊತೆ ಈ ಟೊಮ್ಯಾಟೊ ಹೊಂದ್ಕೊಳ್ಳೋವರೆಗೂ ಇಟ್ಟಿರ್ತೀನಿ ಗ್ಯಾಸ್ ಮೇಲೆ. ಒಂದು 2 ನಿಮಿಷದಷ್ಟು ಹಿಡಿಯುತ್ತೆ ಅಷ್ಟೇ. ಸಖತ್ ಟೇಸ್ಟಿಯಾಗಿ ಇರೋಂಥ ಟೊಮ್ಯಾಟೊ ಪಲ್ಯ ರೆಡಿಯಾಗಿದೆ. ಸ್ವಲ್ಪ ಹುಳಿಯಾಗೂ ಇರುತ್ತೆ. ನಿಮಗೆ ಹುಳಿ ತುಂಬ ಇಷ್ಟ ಆಗಲ್ಲ ಅಂತ ಇದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕಿ ಟೇಸ್ಟ್ನ ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ಖಾರ ಸ್ವೀಟ್ ಎಲ್ಲ ನಿಮಗೆ ಅದು ಆಪ್ಷನಲ್, ಬೇಕಿದ್ರೆ ಉಪ್ಪು ಖಾರ ಸೇರಿಸ್ಕೋಬೋದು, ಇಲ್ಲ ಅಂತಂದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕೆ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಜಯನಗರ್ 4th ಬ್ಲಾಕ್ಗೆ. ಕ್ಲಾಸಿಕ್ ಕುರ್ತಾ ಅಂತ ಒಂದು ಅಂಗಡಿಗೆ ಬಂದ್ವಿ. ಇದಿರೋದು 4th ಬ್ಲಾಕ್ ಬೇಸ್ಮೆಂಟಲ್ಲಿ ಇರೋವಂಥ ಒಂದು ಅಂಗಡಿ. ಆ್ಯಕ್ಚುಲಿ ಇಲ್ಲಿ ನಿಮಗೆ ಏನಕ್ಕೆ ತೋರಿಸ್ತಾ ಇದ್ದೀನಿ, ಜೆಂಟ್ಸ್ ವೇರ್ ಕುರ್ತಾಸ್ಗಳು, ಕುರ್ತಾ ಆಗಿರ್ಬೋದು, ಶೆರ್ವಾನಿ ಆಗಿರ್ಬೋದು, ಆಮೇಲೆ ಚಿಕ್ಕ ಮಕ್ಕಳಿಗೆ ಕುರ್ತಾಸ್ ಆಗಿರ್ಬೋದು, ಎಲ್ಲನೂ ತುಂಬ ರೀಸನಬಲ್ ಪ್ರೈಸ್ನಲ್ಲಿ ಸಿಗುತ್ತೆ. ಆ್ಯಂಡ್ ಕ್ವಾಲಿಟಿ ವೈಸ್ ಸಹ ತುಂಬಾ ಚೆನ್ನಾಗಿದೆ. ನಿಮಗೆ ಕಾಟನ್ ಆಗಿರ್ಬೋದು ಅಥವಾ ಸಿಲ್ಕ್ ಆಗಿರ್ಬೋದು, ಈ ಥರದ್ದು ಚೆನ್ನಾಗಿರೋದು ಸಿಗುತ್ತೆ. ಯಾಕಂದರೆ ಚಿಕ್ಕ ಮಕ್ಕಳಿಗೆ ಬೆಳೆಯೋ ವಯಸ್ಸಲ್ಲಿ ತುಂಬ ಕಾಸ್ಟ್ಲಿ ಇದು ತೊಗೊಳಕ್ಕೆ ನಿಮಗೆ ಸರಿ ಹೋಗಲ್ಲ ಅಂತ ಇದ್ದರೆ ಈ ಅಂಗಡಿನ ಒಂದು ಸಲ ವಿಸಿಟ್ ಮಾಡಿ. ಸಾಕಷ್ಟು ವೆರೈಟೀಸ್ನಲ್ಲಿ ಇಟ್ಟಿದ್ದಾರೆ. ಕುರ್ತಾಗಳಷ್ಟೇ ಅಲ್ಲದೆ ಚೆನ್ನಾಗಿರೋವಂಥ ಬ್ಲೇಸರ್ಗಳು ಸಹ ಇಟ್ಟಿದ್ದಾರೆ. ಆ್ಯಂಡ್ ಆಲ್ಮೋಸ್ಟ್ 1 ಇಯರಿಂದ ಸ್ಟಾರ್ಟ್ ಆದರೆ ನಿಮಗೆ ಫ್ರೀ ಸೈಜ್ ಬ್ಲೇಸರ್ಸ್ ಆಗಿರ್ಬೋದು, ಕುರ್ತಾಸ್ ಆಗಿರ್ಬೋದು ಎಲ್ಲನೂ ಸಿಗುತ್ತೆ. ಇಷ್ಟಲ್ಲದೆ ಅವ್ರ ಹತ್ರ ಈ ಥರ ಕುರ್ತಾಸ್ಗೆ ಬೇಕಾಗಿರೋವಂಥ ಸ್ಲಿಪ್ಪರ್ಗಳು ಸಿಗುತ್ತೆ. ಅಂದರೆ ಶೂಸ್ ಥರ ಆಗಿರ್ಬೋದು, ಗೋಲ್ಡ್ ಅಥವಾ ಸಿಲ್ವರ್ ಕಲರಲ್ಲಿ. ಹಾಗೆ ಈ ನಡುವೆ ನಿಮಗೆ ಗೊತ್ತೆ ಜೈಪುರಿ ಇದು ಜೂತೀಸ್ಗಳ ಥರ ಹಾಕೋತಾರೆ ಸ್ಲಿಪ್ಪರ್ಗಳನ್ನ, ಆ ಥರದ್ದು ಸಿಗುತ್ತೆ. ರೇಟ್ ವೈಸ್ ನನಗೆ ಆ್ಯಕ್ಚುಲಿ ಕಮ್ಮಿ ಅಂತ ಅನ್ನಿಸ್ತು. ಈ ನಾರ್ಮಲ್ ಜೈಪುರ್ ಚಪ್ಪಲಿಗಳೆಲ್ಲ 500 ರೂಪಾಯಿ ಅಷ್ಟು ಹೇಳಿದ್ರು. ಆ್ಯಂಡ್ ಸ್ವಲ್ಪ ನೀವು ಬಾರ್ಗೇನ್ ಸಹ ಮಾಡಿದ್ರೆ ಸ್ವಲ್ಪ ಕಮ್ಮಿ ಮಾಡಿ ಕೊಡ್ತಾರೆ. ಬಟ್ ವರ್ತ್ ರೀಸನಬಲ್ ಪ್ರೈಸ್ಗೆ ಚೆನ್ನಾಗಿರೋ ಕ್ವಾಲಿಟಿನಲ್ಲಿ ಜೆಂಟ್ಸ್ ವೇರ್ ಸಿಗುತ್ತೆ ಈ ಅಂಗಡಿನಲ್ಲಿ. ಇಷ್ಟೆಲ್ಲ ಮುಗಿಸ್ಕೊಳ್ಳೋ ಅಷ್ಟೊಳಗೆ ಸಂಜೆ ಆಗಿತ್ತು, ಆಲ್ಮೋಸ್ಟ್ ರಾತ್ರಿ ಆಗಿತ್ತು ಅಂತ ನಾವು ಜಯನಗರ್ 4th ಬ್ಲಾಕ್ ಕಾಂಪ್ಲೆಕ್ಸ್ ಹತ್ರ ಹೋದರೆ, 4th ಬ್ಲಾಕ್ ಕಾಂಪ್ಲೆಕ್ಸ್ನಲ್ಲಿ ಅಥವಾ ರೋಡ್ ಸೈಡ್ ಶಾಪಿಂಗ್ ಯಾರಾದರೂ ಇಷ್ಟಪಟ್ಟು ಜಯನಗರ್ಗೆ ಹೋದರೆ ರೋಡ್ ಸೈಡ್ ಇಟ್ಕೋತಿಲ್ಲ ಏನೂ. ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗೋಯ್ತು. ಎಲ್ಲರೂ ಗಾಡಿಗಳಲ್ಲಿ ಇಟ್ಕೊಂಡಿದ್ರು. ಏಕೆಂದರೆ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಮಾರ್ಷಲ್ಸ್ಗಳು ಅಲ್ಲೇ ಓಡಾಟಿರ್ತಾರಂತೆ. ಹಾಗಾಗಿ ಯಾರಿಗೂ ರೋಡ್ ಸೈಡ್ ಇಟ್ಕೊಳ್ಳೋಕ್ಕೆ ಬಿಟ್ಟಿರಲಿಲ್ಲ. 8 ಗಂಟೆ 8:15 ಮೇಲೆ ಎಲ್ಲರೂ ಒಬ್ರೊಬ್ಬರು ಇಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಬೈ ಚಾನ್ಸ್ ನೀವುಗಳೇನಾರ ಪ್ಲ್ಯಾನ್ ಮಾಡಿಕೊಂಡು ಜಯನಗರ್ಗೆ ಹೋಗ್ತೀರಾ ಅಂತ ಅಂದ್ಕೊಂಡ್ರೆ ನೋಡಿಕೊಂಡು ಹೋಗಿ, ಆಮೇಲೆ ಡಿಸಪಾಯಿಂಟ್ ಆಗಿ ಬರಬೇಡಿ. ಆ್ಯಂಡ್ ಜಯನಗರ್ ಕಾಂಪ್ಲೆಕ್ಸ್ನ ನಿಮ್ಗಳಿಗೂ ತೋರಿಸ್ತೀನಿ. ಈ ಥರ ಅಂಗಡಿಗಳಲ್ಲಿ ಇಟ್ಕೊಂಡಿರೋರು ಮಾತ್ರ ಸೇಲ್ ಮಾಡ್ತಾ ಇದ್ದಾರೆ.
ಜಯನಗರ್ನಲ್ಲಿ ರೋಡ್ ಸೈಡ್ ಶಾಪಿಂಗ್ ಯಾವುದೂ ಇಲ್ಲ. ಆಲ್ಮೋಸ್ಟ್ 10 o'clock 8 o'clockವರೆಗೂ ರೋಡ್ ಸೈಡ್ ಏನೂ ಇಟ್ಕೊಂಡಿರಲ್ವಂತೆ. ಆ್ಯಂಡ್ ನಿಮ್ಗಳಿಗೂ ತೋರಿಸ್ತಾ ಇದ್ದೀನಿ ನೋಡಿ, ಫುಲ್ ಖಾಲಿ ಇದೆ. 8 o'clock ಮೇಲೆ ಕೆಲವು ಅಂಗಡಿಯವರೆಲ್ಲ ಆಚೆ ಇಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ 10 o'clock to 8 o'clock ಏನೂ ಇರೋಲ್ಲ. ಬೈ ಚಾನ್ಸ್ ನೀವು ಏನಾರ ಶಾಪ್ ಮಾಡ್ಬೋದು ರೋಡ್ ಸೈಡ್ ಅಂತ ಜಯನಗರ್ಗೆ ಬಂದರೆ ಏನೂ ಸಿಗೋಲ್ಲ. ಎಲ್ಲ ಅಂಗಡಿಗಳಿಗೆ ಮಾತ್ರ ಹೋಗಿ ನೀವು ಶಾಪ್ ಮಾಡಬೇಕಾಗತ್ತೆ. ಇದು 4th ಬ್ಲಾಕ್ ಕಾಂಪ್ಲೆಕ್ಸ್ ಮುಂದೆ 8 ಗಂಟೆ ಮೇಲೆ ಈ ಥರ ಎಲ್ಲ ಅಂಗಡಿಯವರು ಆಚೆ ಇಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಇಲ್ಲೆಲ್ಲ ಯಾವಾಗಲೂ ಎಷ್ಟು ರಶ್ ಇರೋದು. ಆ್ಯಂಡ್ ಈ ಕಡೆ ಎಲ್ಲ ನೋಡಿ ಸುಮಾರು ಜನ ನೋಡಿರ್ತೀರ, 4th ಬ್ಲಾಕ್ ಮುಂದೆ ಕಾರ್ ಪಾರ್ಕಿಂಗಿಗೆ ಸಹ ಜಾಗ ಇರ್ತಿರಲಿಲ್ಲ, ಅಷ್ಟೊಂದು ಅಂಗಡಿಗಳು ಇಟ್ಕೊಂಡಿವರು. ಬಟ್ ಪಾಪ ಕುರ್ತಾಸ್ ಆಗಿರ್ಬೋದು ಅಥವಾ ಬೇರೆ ಬಟ್ಟೆಗಳಿಗೆ ಅಥವಾ ತರಕಾರಿ, ಹಣ್ಣು, ಹೂಗಳು ಎಲ್ಲ ತುಂಬಾ ಲಾಸ್ ಅಂತ ಅನಿಸುತ್ತೆ. ಈಗ ನಿಮಗೆ ಗೊತ್ತಾಗ್ತಿರ್ಬೋದು 4th ಬ್ಲಾಕ್ ಕಾಂಪ್ಲೆಕ್ಸ್ ಯಾವ ರೀತಿಯಲ್ಲಿ ಇದೆ ಅಂತ. ಆ್ಯಂಡ್ ಜಯನಗರ್ ಆಲ್ಮೋಸ್ಟ್ ಫೇಮಸ್ ಆಗಿದ್ದಿದೆ ಈ ಥರ ರೋಡ್ ಸೈಡ್ ಶಾಪಿಂಗ್ಗೆ, ಯಾಕೆಂದರೆ ಎಲ್ಲ ಥರದ್ದು ಸಿಗುತ್ತೆ ಅಂತ. ಬಟ್ ನನಗೂ ಏನೋ ಒಂಥರ ಅನ್ನಿಸ್ತು, ಲೈಕ್ ಜಯನಗರ್ ವೈಬ್ ಅಂತಲೇ ಅನ್ನಿಸ್ಲಿಲ್ಲ ನನಗೆ ರೀಸೆಂಟಾಗೆ ನಾನು ಇಲ್ಲಿಗೆ ಹೋದಾಗ. ಯಾಕೆಂದರೆ ಏನಾದ್ರು ನೋಡ್ಕೊಂಡು ಹೋಗೋಣ, ಏನಾದ್ರು ತೊಗೊಳ್ಳೋಣ, ಸ್ವಲ್ಪ ರೇಟು ಕಮ್ಮಿ ಇರುತ್ತೆ ಅಂತ ಹೋದರೆ ಯಾವುದೊಂದು ಇರಲಿಲ್ಲ. ಈಗ ಒಳಗೆ ಎಂಟ್ರ್ ಆಗ್ತಿರೋದು ನಾನು ಕಾಂಪ್ಲೆಕ್ಸ್ ಒಳಗಡೆ. ಅಂಗಡಿಗಳಿದೆ, ಬಟ್ ಇಲ್ಲೆಲ್ಲ ನೀವುಗಳು ನೋಡಿದರೆ ಎಷ್ಟೊಂದು ಹಾಕ್ಕೊಂಡಿರೋರು, ಓಡಾಡೋಕ್ಕೆ ಮಾತ್ರ ಮಧ್ಯ ಜಾಗ ಬಿಟ್ಬಿಟ್ಟು ಫುಲ್ ಸೇಲ್ ಮಾಡೋರು. ಕಂಪ್ಲೀಟ್ಲಿ ಖಾಲಿ ಅನ್ನಿಸ್ತಾ ಇತ್ತು ನನಗೆ. ಆ್ಯಂಡ್ ಇದೆಲ್ಲ ಒಳಗಡೆದು ನಿಮಗೂ ಒಂದು ಗ್ಲಿಂಪ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇಷ್ಟು ನಾವು ಜಯನಗರ್ಗೆ ಹೋದಂಥ ಒಂದು ಕತೆ ಆಗಿತ್ತು. ಬೈ ಚಾನ್ಸ್ ನೀವುಗಳು ಹೋಗ್ತೀರಾ ಅಂತ ಅಂದರೆ, ಆ್ಯಂಡ್ ಇನ್ನೊಂದು ಮಲ್ಲೇಶ್ವರದಲ್ಲೂ ಅಷ್ಟೊಂದು ಇಟ್ಕೋತಿಲ್ವಂತೆ, ನಂಗೆ ಗೊತ್ತಿಲ್ಲ. ಯಾಕೆ ನಾನು ರೀಸೆಂಟಾಗಿ ಮಲ್ಲೇಶ್ವರಂಗೆ ವಿಸಿಟ್ ಮಾಡಿಲ್ಲ. ಯಾರಾದರೂ ಆರಾಮಾಗಿ ಹೋಗಿ ರೋಡ್ ಸೈಡ್ ಶಾಪಿಂಗಲ್ಲಿ ಕಮ್ಮಿ ದುಡ್ಡಿಗೆ ಸಾಕಷ್ಟು ತೊಗೊಂಡು ಬರ್ಬೋದು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ನೋಡ್ಕೊಂಡು ಹೋಗಿ. ಆ್ಯಂಡ್ ಆಮೇಲೆ ನಿಜವಾಗ್ಲೂ ಡಿಸಪಾಯಿಂಟ್ ಆಗುತ್ತೆ, ಯಾಕೆಂದರೆ ಜಯನಗರ್ ಶಾಪಿಂಗ್ ವೈಬೇ ಕಮ್ಮಿ ಆಗೋಗ್ಬಿಟ್ಟಿದೆ. ಅಲ್ಲಿ ಏನೋ ಅಂಗಡಿಗಳೆಲ್ಲ ಇಟ್ಕೊಂಡಿದ್ದೆ ಇರೋದು. ಆ್ಯಂಡ್ ನಿಮ್ಗೆ ಹೇಳ್ದಂಗೆ ಕ್ಲಾಸಿಕ್ ಕುರ್ತಾ ಅಂಗಡಿನಲ್ಲಿ ಕುರ್ತಾಗಳು ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಗಿಫ್ಟ್ ಕೊಡಬೇಕಿತ್ತು ಅಂತ ತೊಗೊಂಡು ಬರೋಕ್ಕೆ ಅಂತ ಹೋಗಿದೆ. ಆ್ಯಂಡ್ ಗಿಫ್ಟ್ ಕೊಟ್ಟಿದ್ದು ಆಗೋಯ್ತು, ಬಟ್ ನಾನು ಅದನ್ನು ನಿಮಗೆ ತೋರ್ಸೋಕ್ಕೆ ಆಗಲಿಲ್ಲ. ಯಾವ ಥರದ್ದು ಪರ್ಚೇಸ್ ಮಾಡಿದ್ರೆ ಸ್ವಲ್ಪ ಅರ್ಜೆಂಟಲ್ಲಿದೆ. ಸೊ ಅದರದ್ದು ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಬೇಕಿದ್ರೆ ನೀವುಗಳು ಇಷ್ಟ ಇದ್ದರೆ ಮೆನ್ಸ್ ವೇರ್ಗೆ ಅಲ್ಲಿ ಹೋಗಿ ಒಂದ್ಸಲ ವಿಸಿಟ್ ಮಾಡಿಕೊಂಡು ಬನ್ನಿ. ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಹೋಪ್ ನಿಮ್ಗಳಿಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಿಲ್ಲ, ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸ್ವರ ಮಾಧ್ಯಮನ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಿದ್ದೀರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಯಾವುದೇ ವಿಡಿಯೋಗಳು ಹಾಕಿದ್ರು ನಿಮ್ಗಳಿಗೆ ನೋಟಿಫಿಕೇಶನ್ಸ್ ಬರುತ್ತೆ. ಆ್ಯಂಡ್ ನೀವು ವಿಡಿಯೋಗಳನ್ನ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ನಮ್ಮ ಜಯನಗರದಲ್ಲಿ ಆದಂಥ ಡಿಸಪಾಯಿಂಟ್ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಾನು ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.